ಅಲ್ಲೊಬ್ಬ ಅಭ್ಯರ್ಥಿ ಈಗಾಗಲೇ ಹೇಳ್ತಾ ಇದ್ದಾರೆ 400 ಸೀಟ್ ಕೊಡಿ, ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ. ಸಂವಿಧಾನ ಬದಲಾವಣೆ ಮಾಡಿದಾಗ ಸಮಾನತೆ ಅನ್ನೋದು ನುಚ್ಚು ನೂರಾಗುತ್ತೆ. ಸಂವಿಧಾನ ಬದಲಾವಣೆ ಆದಾಗ ಸ್ವತಂತ್ರವಾಗಿರ್ತಕ್ಕಂಥವ್ರು ನಾವೆಲ್ಲರೂ ಸಹ ಗುಲಾಮರಾಗಿರಬೇಕಾಗುತ್ತೆ. ಮತ್ತು ಏನು ಮೀಸಲಾತಿ ಅಂತೇಳಿ ಜನಸಾಮಾನ್ಯರಿಗೆ ನಾವು ಸಮಾನತೆ ತರಬೇಕು ಅಂತೇಳಿ ಎಲ್ಲರಿಗೂ ಸಮಪಾಲು ಸಮಬಾಳು ಅನ್ನೋದನ್ನು ಹೇಳಿದ್ವಿ. ಅದನ್ನು ಮುಗಿಸ್ಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಆದ್ದರಿಂದ ಈ ಒಂದು ನ್ಯಾಯಕಾಲ ಬರಬೇಕಾದ್ರೆ ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಜಾತ್ಯತೀತ ತತ್ವ ಉಳಿಬೇಕು. ಮತ್ತು ಪುನಃ 2029ರಲ್ಲಿ ಚುನಾವಣೆ ಮತ್ತೊಂದು ಬಾರಿ ಬರಬೇಕು ಅನ್ನೋದಿದ್ದರೆ ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿನ ಸೋಲಿಸೋದು ಭಾಳ ಮುಖ್ಯವಾಗಿದೆ. ಆದ್ದರಿಂದ ಎಲ್ಲರೂ ಸಹ ಸೇರಿಸಿ ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಮತ್ತು ಜಾತ್ಯತೀತ ತತ್ವವನ್ನು ಏನು ನಮ್ಮ ಸ್ವತಂತ್ರ ಹೋರಾಟದ ನಮ್ಮ ಪೂರ್ವಜರು ಸ್ವತಂತ್ರ ಹೋರಾಟದ ಆಶಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದು ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ.